ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ಬ್ಲಾಗ್ಸ್. ಸೊ ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ಯಶು. ಎಷ್ಟೊಂದು ದಿನ ಆದಮೇಲೆ ಒಂದು ಲೆಂತಿ ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ಸೊ ನಂದು ಅಂದರೆ ನನ್ನ ಚಾನಲ್ ಟರ್ಮಿನೇಟ್ ಆಗಿತ್ತಲ್ಲ, ಅದಾದಮೇಲೆ ಇವಾಗ ಫುಲ್ ಒಂದು ಲೆಂತಿ ವಿಡಿಯೋ ಮಾಡೋಣ. ಯೂಶಲಿ ಮಿನಿ ಬ್ಲಾಗ್ಸೇ ಮಾಡ್ತಾ ಇದ್ನಲ್ಲ. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ನಂದು ಲಾಸ್ಟ್ ವರ್ಕಿಂಗ್ ಡೇ ಇತ್ತು ಕರೆಂಟ್ ಕಂಪನಿನಲ್ಲಿ. ಸೊ ನನ್ನ ಕಲೀಗ್ ಮನೆಗೆ ಬಂದಿದ್ವಿ, ಎಲ್ಲರೂ ಸೇರಿ ಪಾರ್ಟಿ ಮಾಡೋಣ ಅಂತ. ಸೊ ನಾವೇ ಕುಕ್ ಮಾಡಿಕೊಂಡು ಇವತ್ತು ಪಾರ್ಟಿ ಮಾಡ್ತಾ ಇರೋದು. ಅದೇ ಸ್ಪೆಷಾಲಿಟಿ. ತೋರಿಸ್ತೀನಿ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ. ಅಶೋಕು, ಸೊ ಇವ್ರ ಮನೆಗೆ ಬಂದಿರೋದು. ಮತ್ತು ಇವ್ರು ನಮ್ಮ ಅಕ್ಕ ಮಾನಸ, ಅವನು ಮಚ್ಚ. ಸೇ ಹಾಯ್ ಕಿರಣ್. ಸೊ ಇಲ್ಲೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಚಿಕನ್ನು. ಅಕ್ಕ ನೀನೇನು ಮಾಡ್ತಾ ಇದೀಯಾ? ಮಚ್ಚ ನೀನು? ಚಿಕನ್ ಕರ್ರಿ ಕೇರಳ ಸ್ಟೈಲಾ? ನಾನು ಚಿಲ್ಲಿ ಚಿಕನ್ ಮತ್ತು ಹಂಡಿ ಚಿಕನ್ನು. ಸೊ ನಾನು ತುಂಬ ಚೆನ್ನಾಗಿ ಯಾವಾಗಲೂ ಚೆನ್ನಾಗಿ ಮಾಡೋದು, ಕೆಟ್ಟೋಗ್ದಂಗೆ ಚಿಲ್ಲಿ ಚಿಕನ್ ಮತ್ತು ಹಂಡಿ ಚಿಕನ್ನು. ಸೊ ಅದಕ್ಕೆ ನಾನು 2 ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಸೊ ಇವಾಗೆಲ್ಲ ಫಾಸ್ಟಾಗಿ ಪ್ರಿಪ್ರೇಷನ್ ಮಾಡಬೇಕು. ಇವಾಗ ನಾವು ಇಷ್ಟೇ ಜನ ಅಲ್ಲ ಪಾರ್ಟಿಗೆ, ಎಷ್ಟೊಂದು ಜನ ಜಾಯಿನ್ ಆಗ್ತಾರೆ. ಅವ್ರು ಬಂದ್ಮೇಲೆ ತೋರಿಸ್ತೀನಿ, ಗೊತ್ತಾಗುತ್ತೆ ನಾನು ಚೆನ್ನಾಗಿ ಮಾಡ್ತೀನ ಇಲ್ವಾ ಅಂತ. ನೋಡಿ ನೋಡಿ ಇವಳು ಅಕ್ಕ ನನ್ನ ಅಡಿಗೆ ನಂಬ್ಕೊಳಕ್ಕೆ ಭಾರಿ ಕಷ್ಟ ಅಂತ ಹೇಳ್ತಾರೆ. ನಾನು ಚೆನ್ನಾಗಿ ಮಾಡಲ್ಲ, ಚೆನ್ನಾಗಿ ಮಾಡಲ್ಲ ಮಚ್ಚ. ಎಲ್ಲ ಚೆನ್ನಾಗಿ ಮಾಡ್ತೀಯ, ತಿಂದೋಡ್ ಕಷ್ಟ. ಇದು ಉಪ್ಪ ಇಲ್ವಾ ಅಂತಾನೆ ಗೊತ್ತಿಲ್ಲ. ಬೇರೆ ಮನೆಗೆ ಬಂದು ಉಪ್ಪೇ ಅಂತ ಎಲ್ಲರ ಮನೇಲೂ ಉಪ್ಪು ಒಂದೇ. ನಾನು ಚಿಲ್ಲಿ ಚಿಕನ್ಗೆಲ್ಲ ಮ್ಯಾರಿನೇಟ್ ಮಾಡ್ತಾ ಇರೋದು. ಸೊ ನಾನಿವಾಗ ಚಿಲ್ಲಿ ಚಿಕನ್ಗೆಲ್ಲ ಮ್ಯಾರಿನೇಟ್ ಮಾಡಿರ್ತಾ ಇದ್ದೀನಿ. ಸೊ ನಾನು ಚಿಲ್ಲಿ ಚಿಕನ್ ಯಾವಾಗ ಮಾಡಬೇಕಾದ್ರೂ ಮ್ಯಾರಿನೇಷನ್ಗೆ ಇಟ್ಬಿಟ್ಟೇ ಮಾಡೋದು. ಬಿಕಾಸ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ ಸ್ಪೈಸಿನೆಸ್ ಎಲ್ಲ ಚಿಕನ್ಗೆ ತುಂಬ ಚೆನ್ನಾಗಿ ಅಂದ್ಕೊಂಡಿರುತ್ತೆ. ಅದಕ್ಕೆ ಎಣ್ಣೆ ಕೊಡು, ಎಣ್ಣೆ ಹಾಕ್ಬೇಕಿದ್ರೊಳಗೆ. ಈಗ ಸೊ ನನ್ನ ಕಲೀಗ್ ಮನೇನ ಹೋಮ್ ಟೂರ್ ಮಾಡೋಣ ಅಂತ. ಬಿಕಾಸ್ ಅವ್ರು ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ನೋಡಿ ಖುಷಿಯಾಗಿ ನನಗೆ ಹೋಮ್ ಟೂರ್ ಮಾಡ್ಬೇಕನ್ನಿಸ್ತು. ಸೊ ಈ 1 ಫ್ಲೋರಲ್ಲಿ ಒಂದೇ ಮನೆ ಇರೋದು. ಸೊ ಲಿಫ್ಟಿಂದ ಎಂಟರ್ ಆದ ತಕ್ಷಣ ಮನೆಗೆ. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ. ಸೊ ಎಂಟರ್ ಆದ ತಕ್ಷಣ ಇದು ಲಿವಿಂಗ್ ಏರಿಯಾ. ಸೊ ಇಲ್ಲಿ ಟಿವಿ ಪ್ಲೇಸ್ ಮಾಡಿದ್ದಾರೆ. ಮತ್ತೆ ಸ್ಪೆಷಲಿ ನಂಗೆ ಇವ್ರ ಮನೇಲಿ ಇಷ್ಟ ಆಗಿದ್ದು ಇದು ಶೂ ರ್ಯಾಕು. ಶೂ ರ್ಯಾಕ್ ಅಂತಾನೆ ಅನ್ಸಲ್ಲ, ಏನೋ ಮನೇಲಿ ಒಂದು ಟೇಬಲ್ ಇಟ್ಕೊಂಡಿದೀವಿ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಬೇರೆದಕ್ಕೂ ಯೂಸ್ ಮಾಡ್ಕೋಬಹುದು. ಮತ್ತೆ ಇಲ್ಲೊಂದು ಸ್ಪೇಸ್ ಇದೆ, ಜಸ್ಟ್ ಇದು ಖಾಲಿ ಸ್ಪೇಸು. ಅದನ್ನು ಪಾಪ ಅವರು ಕ್ಲೀನಾಗಿ ಅಲ್ಲೊಂದು ಟೇಬಲ್ ಇಟ್ಕೊಂಡು ಅಲ್ಲೊಂದು ಮಿರರ್ ಇಟ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಚೇರ್ ಇಟ್ಕೊಂಡು. ಮತ್ತೆ ಮನೆಯಲ್ಲಿ ಅಷ್ಟೇ ಎಲ್ಲ ಈ ತರ ಏನು ಫ್ರೇಮ್ಗಳು ಹಾಕೊಂಡಿದ್ದಾರೆ. ಚೆನ್ನಾಗಿದೆ, ಕೋಟ್ಸ್ ಫ್ರೇಮ್ಗಳು. ನೆಕ್ಸ್ಟ್ ಇಲ್ಲಿ ಬಂದ್ರೆ ಇದು ಒಂದು ರೂಮು. ಸೊ ಈ ಮನೆ 2 BHK. ಸೊ ಇದು ಒಂದು ರೂಮು. ಸೊ ಈ ರೂಮು ಫುಲ್ಲು ವರ್ಕ್ ಸ್ಟೇಷನ್ ತರ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ ವರ್ಕ್ ಸ್ಟೇಷನ್, ಟೇಬಲ್. ಸ್ಪೆಷಲಿ ಇವರು ಫರ್ನಿಚರ್ ಮನೆಗೆ ಪರ್ಫೆಕ್ಟ್ ಆಗಿ ಇರೋಂಥ ಫರ್ನಿಚರ್ ಇಟ್ಕೊಂಡಿದ್ದಾರೆ. ಅಂದ್ರೆ ತುಂಬಾ ಯೂಸ್ಫುಲ್ ಆಗುವಂತ ಫರ್ನಿಚರ್ಸ್ ಇಟ್ಕೊಂಡಿದ್ದಾರೆ. ಇದು ವಾರ್ಡ್ರೋಬ್. ಮತ್ತೆ ಅಷ್ಟೇ. ಸೊ ಎಲ್ಲೇ ಹೋಗಿ ಇವ್ರ ಮನೇಲಿ ಎಲ್ಲೇ ಹೋಗಿ ಈ ತರ ಕೋಟ್ಸ್ ಫ್ರೇಮ್ ಸಿಗುತ್ತೆ. ಐ ಆಮ್ ಪಾಸಿಬಲ್, ನಥಿಂಗ್ ಈಸ್ ಇಂಪಾಸಿಬಲ್. ಎಲ್ಲ ಒಳ್ಳೊಳ್ಳೆ ಕೋಟ್ಸ್ ಎಲ್ಲಿ ನೋಡಿದ್ರು ಖುಷಿ ಅನ್ಸುತ್ತೆ. ಮತ್ತೆ ಪಾಸಿಟಿವ್ ವೈಬ್ಸ್ ಅನ್ಸುತ್ತೆ ನನಗೆ. ಇವ್ರ ಮನೆಗೆ ಬಂದಾಗೆಲ್ಲ ಫಸ್ಟ್ ಡೇ ಬಂದಿದ್ದೀನೋ ನನ್ಗೆ ಫಿದಾ ಆಗೋಗ್ಬಿಟ್ಟೆ. ಇವ್ರ ಮನೆಯವ್ರು ಇಟ್ಕೊಂಡಿರೋದು ಆ ಕ್ಲೀನ್ಲಿನೆಸ್ ಅವ್ರು ಮೇಂಟೈನ್ ಮಾಡಿರೋದು ಸಖತ್ ಫಿದಾ ಆಗೋಗ್ಬಿಟ್ಟೆ. ಫುಲ್ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನಂಗೆ ಗೊತ್ತಿಲ್ಲ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅಂತ, ಬಟ್ ಡೈರೆಕ್ಟ್ ಆಗಿ ಬಂದು ಆ ಫೀಲ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸೊ ನೆಕ್ಸ್ಟ್ ಲಿವಿಂಗ್ ಏರಿಯಾದಲ್ಲಿ ಅಲ್ಲಿ ಡೈನಿಂಗ್ ಟೇಬಲ್ ಪ್ಲೇಸ್ ಮಾಡಿದ್ದಾರೆ. ಇದು ಡೈನಿಂಗ್ ಟೇಬಲ್. ಮತ್ತೆ ಇದು ಅವ್ರು ಯೂಸ್ ಮಾಡುವಂತ ಟ್ರೇ. ಬೆಳಗ್ಗೆ ಇಟ್ಬಿಟ್ಟು ಕಾಫಿ ಎಲ್ಲ ಇಟ್ಕೊಂಡು ಇಲ್ಲಿ ಕೆಳಗಡೆ ಕುತ್ಕೊಂಡು ಇದ್ರ ಮೇಲೆ ಕಾಫಿ ಇಟ್ಕೊಂಡು ಕುಡಿಯೋದಕ್ಕೆ. ಸೊ ನಾನು ಹೇಳ್ತಾ ಇಲ್ಲ, ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡು ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಮನೇನ. ಮತ್ತೆ ಇದೂ ಅಷ್ಟೇ ಕಾಫಿ ಟೇಬಲ್ ಅಂದ್ರೆ ಡೈನಿಂಗ್ ಟೇಬಲ್ ತರ ಈ ತರ ಚೇರ್ಸ್ಗಳು ಬರುತ್ತೆ.
ಡೈನಿಂಗ್ ಟೇಬಲ್. ಸೊ ನೆಕ್ಸ್ಟ್ ಇನ್ನೊಂದು ಬೆಡ್ರೂಮ್ ನೋಡೋಣ. ಸೊ ಈ ಬೆಡ್ರೂಮು ಇದು ಮಾಸ್ಟರ್ ಬೆಡ್ರೂಮು. ಸೊ ಇದು ವಾಶ್ರೂಮು. That's okay. Come. So next, ಇದು ಕಾಮನ್ ವಾಶ್ರೂಮ್. ಇದು ಕಾಮನ್ ವಾಶ್ರೂಮ್. ನೆಕ್ಸ್ಟ್ ಫೇವ್ರೆಟ್ ಹುಡುಗಿ ಫೇವ್ರೆಟ್ ಪ್ಲೇಸ್ ಕಿಚನ್. ಸೊ ಕಿಚನಲ್ಲೂ ಅಷ್ಟೇ ಎಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಮತ್ತು ಫ್ರಿಡ್ಜು ಅಷ್ಟೇ. ಯೂಶಲಿ ಫ್ರಿಡ್ಜ್ನ ಸ್ವಲ್ಪ ನನಗೆ ಗೊತ್ತಿರೋಂಗೆ, ನಾನು ಇಶ್ಯೂಸ್ ಫೇಸ್ ಮಾಡಿರೋಂಗೆ ಯಾವಾಗಲೂ ಫ್ರಿಡ್ಜ್ನ ಕ್ಲೀನಾಗಿ ಇಡೋಕ್ಕಾಗಲ್ಲ. ಬಟ್ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಗೊತ್ತಾ. ನಾನು ಫಸ್ಟ್ ಟೈಮ್ ಬಂದಾಗಲೂ ಹೆಂಗೆ ಅಷ್ಟೇ ಕ್ಲೀನಾಗಿ ಇಟ್ಟಿದ್ರು, ಇವಾಗೂ ಅಷ್ಟೇ ಕ್ಲೀನಾಗಿದ್ದಾರೆ. ಡೈಲಿ ಕುಕ್ ಮಾಡ್ತಾರೆ, ಬೇರೆ 3 times ಕುಕ್ ಮಾಡ್ತಾರೆ. ಬಟ್ ಸ್ಟಿಲ್ ಎಷ್ಟು ಕ್ಲೀನಾಗಿ ಆರ್ಗನೈಸ್ ಮಾಡಿಟ್ಟಿದ್ದಾರೆ ಗೊತ್ತಾ. ನನಗೆ ನಿಜ ಆಗುತ್ತೋ, ರಿಯಲಿ ನನಗಾಗಲ್ಲ ಇಷ್ಟು ಕ್ಲೀನಾಗಿ ಮಾಡ್ತಾರೆ. ಎಲ್ಲ ಎಷ್ಟು ಚೆನ್ನಾಗಿ ಪ್ಯಾಕ್ಡ್ ಆಗಿ ಐಟಮ್ಸ್ ಇಟ್ಕೊಂಡಿದ್ದಾರೆ. ಸೊ ಇದು ಕಿಚನ್ ಏರಿಯಾ. ನೆಕ್ಸ್ಟ್ ಇದು ಯುಟಿಲಿಟಿ ಲೈಟ್ ಒಂದು. ದಟ್ಸ್ ಫೈನ್. ಸೊ ಇದು ಯುಟಿಲಿಟಿ ಏರಿಯಾ. ನೈಸ್. ಇಲ್ಲೂ ನೋಡಿ ಎಕ್ಸ್ಟ್ರಾ ಇದಿದೆ, ಒಂದು ಸಿಂಕ್ ಇದೆ. ಆ್ಯಕ್ಚುಲಿ ಯೂಸ್ಫುಲ್ ಆಗುತ್ತೆ ಎಕ್ಸ್ಟ್ರಾ ಸಿಂಕ್ ಇರೋದು ಔಟ್ಸೈಡ್ ಯುಟಿಲಿಟಿನಲ್ಲಿ. ನೋಡಿ ನನ್ನ ಕಲೀಗ್ ಮನೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ನಾನು ಹೋಮ್ ಟೂರ್ ಮಾಡೋಷ್ಟರಲ್ಲಿ ನನಗೆ ಅಂತ ಕಾಫಿ ರೆಡಿ ಮಾಡಿದ್ದಾರೆ. ಎಲ್ರಿಗೂ, ನಾನು ಒಬ್ಬಳಿಗೆ ಅಂತ ಅಲ್ಲ. ಕಾಫಿ ಕುಡಿಯೋಣ. ಸೊ ಆಫೀಸಿಂದ ನಾವು ಮನೆಗೆ ಬಂದಿದ್ದೇನೆ, ಅಂದರೆ ನನ್ನ ಕಲೀಗ್ ಮನೆಗೆ ಬಂದಿದ್ದೇನೆ ಆಲ್ಮೋಸ್ಟ್ 6 o'clock ಆಗಿತ್ತು. ಬಂದಿದ ತಕ್ಷಣ ಒಂದು ಹಾಫ್ ಆನ್ ಅವರ್ ಹಾಗೆ ಮಾತಾಡ್ಬಿಟ್ಟು 6:30 6:45 ಸ್ಟಾರ್ಟ್ ಮಾಡಿದ್ವಿ. ಪಾಪ ಅವ್ರು ಬೆಳಗ್ಗೆನೇ ಚಿಕನ್ ಎಲ್ಲ ತೊಗೊಂಬಂದ್ಬಿಟ್ಟು ಎಲ್ಲ ವಾಶ್ ಮಾಡಿಟ್ಟಿದ್ರು. ಸೊ ನಾವು ಬಂದ ತಕ್ಷಣ ಅಡುಗೆ ಮಾಡೋದಕ್ಕೆ ಈಸಿ ಆಯಿತು. ಮತ್ತು ತುಂಬ ಜನ ಬರ್ತಾರೆ ಅಂದ್ಕೊಂಡಿದ್ವಿ, ಮಾನಸ್ ಅವ್ರ ಹಸ್ಬೆಂಡು ಅವ್ರ ತಂಗಿ ಎಲ್ಲ ಬರ್ತಾರೆ ಅಂತ. ಬಟ್ ಬಂದಿಲ್ಲ. ಫೈನಲಿ ಅಟ್ಲೀಸ್ಟ್ ನಾನು ವಿವಿಗೆ ಹೇಳಿದ್ದೆ, ವಿವಿ ಬಂದರು. ಸೊ ವಿವಿನೂ ಬಂದಿದ್ದಾನೆ ಇವಾಗ. ಹಾಯ್ ಹಾಯ್. ಇವಾಗ ನೋಡಿ, ಇವಾಗೆಲ್ಲ ತಿಂತಾ ಇದ್ದೀವಿ. ಸೊ ಇದು ಕಿರಣ್ ಮಾಡಿರೋವಂಥ ಕರಿ. ನೆಕ್ಸ್ಟ್ ಇದು ಅಕ್ಕ ಮಾಡಿರೋವಂಥ ಗೀ ರೈಸ್, ಮಾನಸ ಅಕ್ಕ. ಇದು ನಾನು ಮಾಡಿರೋವಂಥ ಹಂಡಿ ಚಿಕನ್. ದೆನ್ ಚಿಲ್ಲಿ ಚಿಕನ್ ಈಸ್ ಹಿಯರ್. Let's do cheers. 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 Peace and prosperity. Guys, ಹೇಗಿತ್ತು ಪಾರ್ಟಿ? Wow. Nice for a nice entertainment by our bro here. Yes. Only no camera. It was a blast. ಚೆನ್ನಾಗಿತ್ತಲ್ಲ. ಬಟ್ ಟೈಮ್ ಎಷ್ಟಾಗಿದೆ ಹೇಳಿ? ಬೆಳಗ್ಗೆ 4 ಗಂಟೆ. 4 o'clock ಇಟ್ಸ್. ಇವಾಗ ಪಾರ್ಟಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನನ್ನ ಬ್ಲಾಗ್ನ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅನ್ಕೋತಾ ಇದ್ದೀನಿ. ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸೋಣ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Happy guys, good night.